ನಮಸ್ಕಾರ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಥಮದಲ್ಲಿ ಎನ್ನ ಮಾತೃವನ್ನು, ಎನ್ನ ತಾಯಿಯನ್ನು, ಎನ್ನ ಮೊದಲ ಗುರುವನ್ನು ಸ್ಮರಿಸುತ್ತಾ, ನನ್ನೆಲ್ಲ ವಿದ್ಯಾಗುರುಗಳನ್ನು ಸ್ಮರಿಸುತ್ತಾ, ಇವತ್ತು ಶಿಕ್ಷಕರ ದಿನಾಚರಣೆ ಜೊತೆಗೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರ ಜನ್ಮದಿನದ ನಿಮಿತ್ತವಾಗಿ ಇಂದು ನಮ್ಮ ಮಕ್ಕಳು ಕೇವಲ ಮಾರ್ಕ್ಸ್ಗಳನ್ನು ಹೆಚ್ಚಿಗೆ ತೆಗೆದುಕೊಂಡು ಉತ್ತಮ ರ್ಯಾಂಕ್ ವಿದ್ಯಾರ್ಥಿಗಳಾಗಲಿ ಅನ್ನೋ ಪಾಲಕರು ಬಹುತೇಕ ಗಣನೀಯ ಪ್ರಮಾಣದಲ್ಲಿ ನಮ್ಮ ಸಮಾಜದಲ್ಲಿ ಕಂಡುಬರ್ತಾರೆ. ಅವರ ಎಲ್ಲ ಅಂಥ ಪಾಲಕರಿಗೆ ಅಮೇರಿಕದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ಅಬ್ರಹಾಂ ಲಿಂಕನ್ ರವರ ಒಂದು ಸಂದೇಶ, ಅವರು ತಮ್ಮ ಮಗನ ಶಿಕ್ಷಕನಿಗೆ ಬರೆದಿರೋ ಒಂದು ಪತ್ರ ಇಡೀ ಎಲ್ಲ ಪಾಲಕರ ಕುಲಕ್ಕೆ ಒಂದು ಮಾದರಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ದಯವಿಟ್ಟು ಆ ಒಂದು ಪತ್ರದ ಕನ್ನಡ ಅನುವಾದವನ್ನು ನಾನು ಇವತ್ತು ತಮ್ಮ ಮುಂದೆ ಇಡೋದಕ್ಕೆ ಇಷ್ಟಪಡ್ತೇನೆ. ಅಬ್ರಹಾಂ ಲಿಂಕನ್ ರವರಿಂದ ತಮ್ಮ ಮಗನ ಶಿಕ್ಷಕನಿಗೆ ಬರೆದ ಪತ್ರದ ಕನ್ನಡದ ಅನುವಾದ ಪ್ರತಿಯನ್ನು ನಾನು ತಮ್ಮ ಮುಂದೆ ಓದಲು ಬಯಸ್ತಾ ಇದ್ದೇನೆ. ಶಿಕ್ಷಕರು ಯಾವ ರೀತಿ ವಿದ್ಯೆಯನ್ನು, ಶಿಕ್ಷಣವನ್ನು ತಮ್ಮ ಮಗನಿಗೆ ಕೊಡಬೇಕು ಅಂಥೇಳಿ ಅವರು ತಮ್ಮ ಮನದಾಳದ ಮಾತನ್ನು ಈ ಪತ್ರದಲ್ಲಿ ಹಂಚಿಕೊಂಡಿದ್ದಾರೆ. ಅದೊಮ್ಮೆ ತಮ್ಮೆಲ್ಲರ ಗಮನಕ್ಕಾಗಿ. ಅವನಿಗೆ ಕಲಿಸಿರಿ, ಎಲ್ಲ ಜನರು ನ್ಯಾಯವಂತರಲ್ಲ, ಎಲ್ಲರೂ ಸತ್ಯವಂತರೂ ಅಲ್ಲ. ಪ್ರತಿ ದುಷ್ಟನಲ್ಲಿಯೂ ಒಳ್ಳೆಯತನವಿದೆ, ಪ್ರತಿ ಸ್ವಾರ್ಥಿಯೂ ಒಬ್ಬ ನಿಷ್ಠಾವಂತ ಸ್ನೇಹಿತನಾಗಿರಬಹುದು. ಅವನಿಗೆ ಹೇಳಿ, ದುಡಿದು ಗಳಿಸಿದ 1 ರೂಪಾಯಿ ಸುಲಭವಾಗಿ ಸಿಕ್ಕ 10 ರೂಪಾಯಿಗಳಿಗಿಂತ ಉತ್ತಮವೆಂದು. ಅವನಿಗೆ ಕಲಿಸಿರಿ, ಸೋಲಿನಲ್ಲಿ ಕಲಿಯಬೇಕು, ಜಯದಲ್ಲಿ ಕರಗಿಸಬಾರದು ಎಂದು. ಅವನಿಗೆ ಹಳೆ ಪುಸ್ತಕಗಳನ್ನು ಓದಲು ಕಲಿಸಿರಿ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಅವನಿಗೆ ಹಳೆಯ ಪುಸ್ತಕಗಳನ್ನು ಓದಲು ಕಲಿಸಿರಿ, ಆದರೆ ಆಕಾಶದಲ್ಲಿ ಹಾರುವ ಹಕ್ಕಿಗಳನ್ನು ನೋಡುವ ಕಾಲವನ್ನು ಕೊಡಿರಿ. ನೋಡಿ, ಆಕಾಶದಲ್ಲಿ ಹಾರುವ ಹಕ್ಕಿಗಳನ್ನು ನೋಡುವ ಕಾಲವನ್ನು ಕೊಡಿರಿ ಅಂದರೆ ಅವನಿಗೆ ಹಕ್ಕಿಯಂತೆ ಹಾರಾಡೋದಕ್ಕೆ, ಆಟ ಚಟುವಟಿಕೆಗಳಲ್ಲೂ ಕೂಡ ಭಾಗವಹಿಸೋದಕ್ಕೆ ಬಿಡ್ರಿ ಅಂತ. ಅವನಿಗೆ ಭವಿಷ್ಯದ ಕನಸು ಕಾಣಲು ಕಲಿಸಿರಿ, ಆದರೆ ಪ್ರಸ್ತುತವನ್ನು ಮರೆತು ಬಿಡಬಾರದು ಎಂಬುದನ್ನು ತಿಳಿಸಿರಿ. ನೋಡಿ, ಬಹಳ ಅರ್ಥಗರ್ಭಿತವಾದ ಬರೆದ ಸಾಲುಗಳಿವು. ಅವನಿಗೆ ಹಾಸ್ಯವನ್ನು ಅರಿತುಕೊಳ್ಳಲು ಕಲಿಸಿರಿ, ಆದರೆ ಹೆಚ್ಚು ನಗುವ ಹಿಂದಿನ ಮೌನದ ಮಹತ್ವವನ್ನು ಅರಿತುಕೊಳ್ಳಲು ಸಹಾಯ ಮಾಡಿರಿ. ಅವನಿಗೆ ಶತ್ರುಗಳನ್ನು ಹೇಗೆ ಗೆಲ್ಲಬೇಕು ಎಂಬುದನ್ನು ಕಲಿಸಿರಿ, ಆದರೆ ಸ್ನೇಹಿತರನ್ನೂ ಕಾಪಾಡಿಕೊಳ್ಳುವ ಮಾಯೆಯನ್ನು ಕಲಿಸಿರಿ. ಅವನಿಗೆ ಶ್ರಮದ ಮಹತ್ವವನ್ನು ಕಲಿಸಿರಿ, ಕೂಲಿ ಕೊಡುವ ಕೆಲಸಗಳ ಮೌಲ್ಯವನ್ನು ತಿಳಿಸಿರಿ. ಅವನಿಗೆ ಅಧ್ಯಾಪಕನಿಗೆ ಅವಮಾನಿಸಬಾರದು ಎಂದು ಕಲಿಸಿರಿ, ಆದರೆ ತನ್ನ ಅಭಿಪ್ರಾಯಕ್ಕಾಗಿ ಧೈರ್ಯವಾಗಿ ನಿಲ್ಲುವ ಮನೋಭಾವವನ್ನು ನೀಡಿರಿ. ಅವನಿಗೆ ಚಿಂತೆಯನ್ನು ಕಲಿಸಿರಿ, ಪುಸ್ತಕಗಳಿಂದಲೂ ಪಾಠ ಕಲಿಯುವುದು ಎಂಬ ಅರಿವನ್ನು ಕೊಡಿರಿ. ಅವನಿಗೆ ಶಾಲೆಯಲ್ಲಿ ಎಲ್ಲ ವಿಷಯಗಳು ಉತ್ತರವಾಗುವುದಿಲ್ಲ ಎಂಬುದನ್ನು ಕಲಿಸಿರಿ. ಕೆಲವು ಪ್ರಶ್ನೆಗಳಿಗೆ ತಮ್ಮದೇ ಆದ ಉತ್ತರ ಹುಡುಕಬೇಕೆಂಬುದನ್ನೂ ಕಲಿಸಿರಿ. ಅವನಿಗೆ ಸತ್ಯವನ್ನು, ನ್ಯಾಯವನ್ನು ಎಂತಹ ಪರಿಸ್ಥಿತಿಯಲ್ಲಿಯೂ ಹಿಡಿದಿಟ್ಟುಕೊಳ್ಳುವ ಶಕ್ತಿ ಕಲಿಸಿರಿ. ಅವನಿಗೆ ತಾಯಿ ಎಂದರೆ ಹಿತೈಷಿ, ತಂದೆ ಎಂದರೆ ನಂಬಿಕೆಯ ಮಾದರಿ ಎಂಬುದನ್ನು ತಿಳಿಯಿರಿ. ಅವನಿಗೆ ದಯೆಯ ದಾರಿ ಸತ್ಯಕ್ಕಿಂತ ದೊಡ್ಡದಲ್ಲ, ಆದರೆ ಸಹಾನುಭೂತಿಯ ಶಕ್ತಿ ಸುಮ್ಮನೆ ಹೃದಯ ಮುಟ್ಟಬಲ್ಲದು ಎಂಬುದನ್ನು ಕಲಿಸಿರಿ. ಅವನನ್ನು ದಯಾಮಯನಾಗಿರಿಸಿ, ಆದರೆ ಕಠಿಣ ಸಂಗತಿಗಳಲ್ಲಿ ನಿಲ್ಲುವ ಶಕ್ತಿಯುಳ್ಳವನನ್ನೂ ಆಗಿಸಿರಿ. ಅವನನ್ನು ಮೃದು ಮನಸ್ಸಿನವನನ್ನಾಗಿಸಿರಿ, ಆದರೆ ಉತ್ಸಾಹದಿಂದ ಕೆಲಸ ಮಾಡುವವನನ್ನೂ ಆಗಿಸಿರಿ. ಅವನಿಗೆ ತನ್ನದೆಂಬ ಪ್ರಪಂಚದಲ್ಲಿ ನಡೆದಾಡಲು ಅವಕಾಶ ಕೊಡಿ, ಆದರೆ ಜನರ ನಡುವೆಯೂ ನಿಂತುಕೊಳ್ಳುವ ಸಾಮರ್ಥ್ಯವನ್ನು ನೀಡಿ. ನೋಡಿ, ಇಷ್ಟೆಲ್ಲ ಅವರ ಪತ್ರದ ಸಾಲುಗಳಲ್ಲಿ ಅಮೇರಿಕದ ಮಾಜಿ ಅಧ್ಯಕ್ಷರು, ಜಗತ್ತಿನ ದೊಡ್ಡಣ್ಣ ಅಂತ ಹೇಳಿ ನಾವು ಅಮೇರಿಕವನ್ನು ಕರಿತೇವೆ, ಅಂತಹ ರಾಷ್ಟ್ರದ ಮುಖ್ಯಸ್ಥರವರು, ಅವರು ಒಬ್ಬ ಶಿಕ್ಷಕರಿಗೆ ಬರೀತಾರೆ,
ಇಷ್ಟೆಲ್ಲ ಬರೆದು ಕೊನೆಗೆ ಹೇಳ್ತಾರೆ, ಕೊನೆಯ ಸಾಲುಗಳು ಬಹಳ ಅದ್ಭುತ ಸಾಲುಗಳು, ಮನಮುಟ್ಟುವ ಸಾಲುಗಳು. ಶಿಕ್ಷಕರಿಗೆ ಕೊನೆಯದಾಗಿ ಹೇಳ್ತಾರೆ ಅವರು, ಇದು ಅವರೇನು ಇಷ್ಟೊತ್ತು ಎಲ್ಲ ಹೇಳಿದ್ರಲ್ಲ, ಇದು ಸುಲಭ ಕೆಲಸವಲ್ಲ, ಇದು ಸಾಮಾನ್ಯ ಕೆಲಸ ಅಲ್ಲ. ಆದರೆ ನಿಮ್ಮಿಂದ ಇದು ಸಾಧ್ಯವಾಗಬಹುದು. ನೀವು ಮನಸ್ಸು ಮಾಡಿದ್ರೆ ಇದನ್ನು ಸಾಧ್ಯವಾಗಬಹುದು. ನೀವು ದೊಡ್ಡ ಕೆಲಸ ಮಾಡುತ್ತಿದ್ದೀರಿ, ನಾನು ನಂಬಿದ್ದೇನೆ ಅಂಥೇಳಿ ತಮ್ಮ ಕೊನೆಯ ಸಾಲುಗಳಲ್ಲಿ ಆ ಶಿಕ್ಷಕರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ, ಮನವಿಯನ್ನು ಮಾಡ್ಕೊಳ್ತಾರೆ. ಈ ಪತ್ರದಿಂದ ನಾವೆಲ್ಲರೂ ಅರ್ಥ ಬೇಕಿರೋದೇನೆಂದರೆ, ನಾವು ಮಕ್ಕಳಿಗಾಗಿ ಆಸ್ತಿಯನ್ನಾಗಿ ಮಾಡಿಡುವುದಕ್ಕಿಂತ ಮಕ್ಕಳನ್ನೇ ರಾಷ್ಟ್ರದ ಆಸ್ತಿಯನ್ನಾಗಿ ಮಾಡುವುದು ಪ್ರತಿಯೊಬ್ಬ ಮಗುವಿನ ಪಾಲಕರ ಮತ್ತು ಶಿಕ್ಷಕರ ಕರ್ತವ್ಯವಾಗಿದೆ ಎಂಬುದನ್ನು ನಾವು ಈ ಒಂದು ಪತ್ರದ ಮೂಲಕ ಅರ್ಥೈಸ್ಕೊಳ್ಬಹುದಾಗಿದೆ. ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಕೂಡ ಜಗತ್ತಿನ ಎಲ್ಲ ಗುರುವೃಂದಕ್ಕೂ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.